ನಾಳೆ ರಜಾ ಕೋಳಿ ಮಜಾ. ಇದು ಅಭಿಲಾಷ್ ಶೆಟ್ಟಿ ನಿರ್ದೇಶಿಸಿದ ಪ್ರಭಾಕರ್ ಕುಂದರ್, ರಾಧಾ ರಾಮಚಂದ್ರ, ಸಮೃದ್ಧಿ ಕುಂದಾಪುರ, ಸಾನ್ನಿಧ್ಯ ಆಚಾರ್ಯ ನಡೆಸಿರುವ ಸಿನಿಮಾವಾಗಿದೆ. ಅಭಿಲಾಷ್ ಶೆಟ್ಟಿಯವರ ಕೋಳಿತಾಳ್ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ವಿಯನ್ನು ಮತ್ತು ಕೆಲವು ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು. ನಾಳೆ ರಜಾ ಕೋಳಿ ಮಜಾ ಕೂಡ ಕೆಲವು ಫಿಲಂ ಫೆಸ್ಟಿವಲ್ಗಳಲ್ಲಿ ಪ್ರದರ್ಶನಗೊಂಡಿದೆ. ಈಗ OTT ಪ್ಲಾಟ್ಫಾರ್ಮ್ ಆದ ಅಮೆಜಾನ್ ಪ್ರೈಮ್ನಲ್ಲಿ ಪ್ರದರ್ಶನವಾಗುತ್ತಿದೆ. ಈ ಸಿನಿಮಾದಲ್ಲಿ ಸಮೃದ್ಧಿ ಕುಂದಾಪುರ ಸ್ನೇಹ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇಡೀ ಸಿನಿಮಾದ ಕಥೆಯೇ ಸ್ನೇಹ ಪಾತ್ರದ ಸುತ್ತ ಸುತ್ತುತ್ತದೆ. ಪ್ರತಿ ಭಾನುವಾರ ಸ್ನೇಹ ಮನೆಯಲ್ಲಿ ಚಿಕನ್ ಮಾಡಿರುತ್ತಾರೆ. ಆದರೆ ಒಂದು ಭಾನುವಾರ ಮಾತ್ರ ಗಾಂಧಿ ಜಯಂತಿ ಬರುತ್ತದೆ. ಗಾಂಧಿ ಜಯಂತಿ ಇರುವುದರಿಂದ ಎಲ್ಲಿಯೂ ಚಿಕನ್ ಸಿಗುವುದಿಲ್ಲ. ಸ್ನೇಹ ಚಿಕನ್ ತಿನ್ನಲೇಬೇಕು ಎಂದು ಏನೆಲ್ಲ ಪ್ರಯತ್ನಗಳನ್ನು ಮಾಡುತ್ತಾಳೆ ಎನ್ನುವುದೇ ಸಿನಿಮಾದ ಕಥೆಯಾಗಿದೆ. ಒಂದು ಸಣ್ಣ ಕಥೆಯನ್ನಿಟ್ಟುಕೊಂಡು ಸಿನಿಮಾ ತೆಗೆಯಬಹುದು ಎಂಬುದಕ್ಕೆ ನಾಳೆ ರಜಾ ಕೋಳಿ ಮಜಾ ಸಿನಿಮಾ ಸಾಕ್ಷಿಯಾಗಿದೆ. ಇಡೀ ಸಿನಿಮಾ ಕುಂದಾಪುರ ಕನ್ನಡದಲ್ಲಿಯೇ ಇದೆ. ಈ ಸಿನಿಮಾದಲ್ಲಿ ಯಾವುದೇ ಫೈಟ್ ಸೀನ್, ಹಾಡು, ಯಾವುದೇ ದೊಡ್ಡ BGM ಕೂಡ ಇಲ್ಲ. ಸಿನಿಮಾದ ಕಥೆಯೇ ಪ್ರಧಾನವಾಗಿದೆ. ಸಿಂಪಲ್ ಆದ ಕಥೆಯೇ ಆದರೂ ಸಿನಿಮಾವನ್ನು ಚೆನ್ನಾಗಿ ಮಾಡಿದ್ದಾರೆ. ಭಾನುವಾರ ಬಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ. ಅದರ ಜೊತೆಗೆ ರಜಾ ದಿನ ಊಟಕ್ಕೆ ಅವರಿಗೆ ಇಷ್ಟವಾದ ಅಡುಗೆ ಮಾಡಿದರೆ ಇನ್ನೂ ಸಂತೋಷವಾಗುತ್ತೆ. ಸ್ನೇಹಗೆ ಚಿಕನ್ ಎಂದರೆ ತುಂಬ ಇಷ್ಟ. ಭಾನುವಾರ ಮನೆಯಲ್ಲಿ ಚಿಕನ್ ಮಾಡುತ್ತಾರೆ ಅಂದುಕೊಂಡು ಇರುತ್ತಾಳೆ. ಆದರೆ ಆವತ್ತು ಗಾಂಧಿ ಜಯಂತಿ ಇರುವುದರಿಂದ ಚಿಕನ್ ಮಾಡಿರುವುದಿಲ್ಲ. ಚಿಕನ್ಗಾಗಿ ಸ್ನೇಹ ಮತ್ತು ಅವರ ಅಪ್ಪ ಇಡೀ ಊರಿನಲ್ಲಿ ಸುತ್ತಾಡುತ್ತಾರೆ. ಎಲ್ಲಿಯೂ ಚಿಕನ್ ಸಿಗುವುದಿಲ್ಲ. ಸ್ನೇಹ ಕೊನೆಯದಾಗಿ ಅಜ್ಜಿ ಮನೆಗೆ ಹೋಗುತ್ತಾಳೆ. ಏನೋ ಸಾಹಸ ಮಾಡಿ ಅವಳ ಅಜ್ಜ ಚಿಕನ್ ತಂದು ಕೊಡುತ್ತಾನೆ. ಅಜ್ಜಿ ಅಡಿಗೆ ಮಾಡಿ ಬಡಿಸುವಾಗ ಲೈಟ್ ಹೋಗಿ ಅದರಲ್ಲಿ ಸೀಮೆ ಎಣ್ಣೆ ಚೆಲ್ಲಿಬಿಡುತ್ತದೆ. ಸ್ನೇಹಗೆ ಆಗಲೂ ಚಿಕನ್ ತಿನ್ನೋಕ್ಕೆ ಆಗೋದಿಲ್ಲ. ಕೊನೆಯದಾಗಿ ಸ್ನೇಹ ತಮ್ಮ ಮನೆಗೆ ಹೋಗುವಾಗ ಅವಳ ಅಜ್ಜ ಚಿಕನ್ ತೆಗೆದುಕೊಂಡು ಹೋಗಲು ಹಣ ಕೊಡುತ್ತಾನೆ. ಸ್ನೇಹ ಚಿಕನ್ ತೆಗೆದುಕೊಂಡು ಹೋಗುತ್ತಾಳೆ. ಆದರೆ ಅವತ್ತು ಸೋಮವಾರ ಅಂತ ಸ್ನೇಹಳ ಅಮ್ಮ ಚಿಕನ್ ಮಾಡುವುದಿಲ್ಲ. ಕೊನೆಗೆ ಅವಳ ಫ್ರೆಂಡ್ ಸೋಫಿಯಾ ಮನೆಯಲ್ಲಿ ಚಿಕನ್ ಮಾಡುತ್ತಾರೆ. ಸ್ನೇಹ ಮತ್ತು ಸೋಫಿಯಾ ಇಬ್ಬರು ಸೇರಿ ಕೊನೆಗೂ ಚಿಕನ್ ತಿನ್ನುತ್ತಾರೆ. ಈ ಸಿನಿಮಾದಲ್ಲಿ ಹಳ್ಳಿ ಮತ್ತು ಸಿಟಿಯ ಜೀವನ ಶೈಲಿಯನ್ನು ತೋರಿಸಿದ್ದಾರೆ. ಗಾಂಧಿ ಜಯಂತಿಯ ದಿನ ಜನರು ಮಾಂಸಾಹಾರ ಮತ್ತು ಡ್ರಿಂಕ್ಸ್ಗಾಗಿ ಯಾವ ರೀತಿ ಪರದಾಡ್ತಾರೆ ಎನ್ನುವುದನ್ನು ತಿಳಿಸಲಾಗಿದೆ. ಇನ್ನು ಕೊನೆಯಲ್ಲಿ ಸ್ನೇಹ ಮತ್ತು ಸೋಫಿಯಾ ಊಟ ಮಾಡುವುದು ಎರಡು ಧರ್ಮಗಳಲ್ಲಿನ ಸೌಹಾರ್ದವನ್ನು ಕಟ್ಟಿಕೊಡಲಾಗಿದೆ.